ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಲೈಕ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಇಷ್ಟು ದಿವಸ ನಾವು ಯಾವ ರೀತಿಯಾಗಿ ದುಡ್ಡನ್ನು ಅರ್ನ್ ಮಾಡ್ತಾ ಇದ್ವಿ, ಸೇಮ್ ಥಿಂಗ್ ಇವಾಗ ಇನ್ಸ್ಟಾಗ್ರಾಮಿಂದ ಕೂಡ ನಾವು ದುಡ್ಡನ್ನು ಅರ್ನ್ ಮಾಡ್ಬೋದು. ಡೈರೆಕ್ಟ್ ಬ್ರ್ಯಾಂಡ್ಸ್ ನಮಗೆ ಪೇ ಮಾಡ್ತಾ ಇದ್ದಾರೆ. ಒಂದು ಸ್ಕ್ರಿಪ್ಟ್ ಕೊಡ್ತಾರೆ, ಸ್ಕ್ರಿಪ್ಟ್ ತಕ್ಕಂಗೆ ನಾವು ರೀಲ್ಸ್ ಅಥವಾ ಸ್ಟೋರಿನ ಹಾಕು ಅಂತ ಹೇಳ್ತಾರೆ. ಸೊ ಅವರು ಹೇಳ್ತಾರೆ ನಮಗೆ ಯಾವ ರೀತಿಯಾಗಿ ವಿಡಿಯೋ ಮಾಡಬೇಕು, ಯಾವ ರೀತಿಯಾಗಿ ಸ್ಟೋರಿ ಇಡಬೇಕು ಅಂತ ಹೇಳಿ. ಸೊ ಅದನ್ನು ನಾವು ಮಾಡಿದ್ವಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅಂತಂದರೆ 1000 ರೂಪೀಸಿಂದ 50,000 ರೂಪೀಸ್ವರೆಗೂ ನಮಗೆ ಇಲ್ಲಿ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ಒಂದು ಬ್ರ್ಯಾಂಡ್ ಬಂದುಬಿಟ್ಟು 1000 ರೂಪೀಸ್ ಪೇ ಮಾಡ್ತಾ ಇದ್ದಾರೆ. ಮೊದಲು ಒಂದು ಬ್ರ್ಯಾಂಡ್ ತೋರಿಸಿದೆ, ಅದು 30,000 ರೂಪಾಯಿ ಪೇ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಫೀಚರ್ನ ಹೇಗೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ತೊಗೊಳ್ಳೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ಇನ್ಸ್ಟಾಗ್ರಾಮ್ ಫೀಚರ್ ನಿಮ್ಗೆ ಏನಾದರೂ ಬಂದಿದ್ದರೆ ಯಾವ ರೀತಿಯಾಗಿ ದುಡ್ಡನ್ನು ಅರ್ನ್ ಮಾಡ್ಬೋದು, ಯಾವ ರೀತಿಯಾಗಿ ರಿಕ್ವೆಸ್ಟ್ ಕಳಿಸ್ಬೇಕು, ಸೊ ಎಲ್ಲನೂ ಡೀಟೇಲಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದ್ಯಾಟ್ ನಿಮಗೆ ಇದೇ ಥರ ಅರ್ನಿಂಗ್ ವೀಡಿಯೋಸ್ ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸೊ ದ್ಯಾಟ್ ಅವ್ರು ಕೂಡ ದುಡ್ಡನ್ನು ಅರ್ನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಸೊ ಫಸ್ಟ್ ಥಿಂಗ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಏನು ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ನಿಮಗೆ ಬ್ರ್ಯಾಂಡೆಡ್ ಕಾಂಟೆಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಈ ಬ್ರ್ಯಾಂಡೆಡ್ ಕಾಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾಗ ಫಸ್ಟ್ ಥಿಂಗ್ ನಿಮ್ಮ ಇಲ್ಲಿ ಸ್ಟೇಟಸ್ ಬಂದುಬಿಟ್ಟು ಎಲಿಜಿಬಲ್ ಅಂತ ಇರಬೇಕು. ಸೊ ಆವಾಗ ಮಾತ್ರ ನಿಮಗೆ ಪ್ರಾಜೆಕ್ಟ್ಸ್ಗಳು ಸಿಗುತ್ತೆ, ನೀವು ಅರ್ನಿಂಗ್ನ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು ಡಿಸ್ಕವರ್ ಪ್ರಾಜೆಕ್ಟ್ಸ್ ಅಂತ ಇದೆ. ಸೊ ಈ ಥರ ನಿಮಗೆ ಕಾಣಿಸ್ತಾ ಇಲ್ಲ, ಈ ಒಂದು ಕ್ರಿಯೇಟರ್ ಮಾರ್ಕೆಟ್ ಪ್ಲೇಸಲ್ಲಿ ಈ ಆಪ್ಷನ್ಗಳು ನಿಮಗೆ ಕಾಣಿಸ್ತಾ ಇಲ್ಲ ಅಂತಂದರೆ ಈ ಆಪ್ಷನ್ಗಳು ಹೇಗೆ ತರಬೇಕು ಅನ್ನೋದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಫಸ್ಟ್ ಥಿಂಗ್ ಇವಾಗ ಈ ಆಪ್ಷನ್ ಯಾರಿಗೆಲ್ಲ ಕಾಣಿಸ್ತಾ ಇದೆ ಅವ್ರಿಗೆ ಹೇಗೆ ದುಡ್ಡು ಸಿಗುತ್ತೆ ಅಂತ ನೋಡ್ಕೊಳ್ಳಿ. ಓಕೆ, ನಿಮಗೆ ಇಲ್ಲ ಅಂತಂದರೂ ವೆಯ್ಟ್ ಮಾಡಿ, ಬಿಕಾಸ್ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಹೇಗೆ ತರಬೇಕು ಅಂತ ಹೇಳಿ. ಸೊ ಇಲ್ಲಿ ಡಿಸ್ಕವರ್ ಪ್ರಾಜೆಕ್ಟ್ಸ್ ಅಂತ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಇವಾಗ ನನಗೆ ನನ್ನ ಪ್ರೊಫೈಲ್ ತಕ್ಕಂಗೆ ಇಷ್ಟು ಕೊಲ್ಯಾಬ್ರೇಷನ್ಸ್ ನನಗೆ ಬಂದಿದೆ. ಓಕೆನಾ? ಸೊ ಫಸ್ಟ್ ಕೊಲ್ಯಾಬ್ರೇಷನ್ ನಿಮಗೆ ತೋರಿಸ್ತೀನಿ. ಪ್ರೊಮೋಟ್ ಸ್ವೆಟ್ ಕಾಯಿನ್ ಅಂತ ಹೇಳಿಬಿಟ್ಟು, ಸೊ ಈ ಒಂದು ಬ್ರ್ಯಾಂಡ್ ಅವರು ನನಗೆ ಕಳಿಸಿರೋದು. ಸೊ 12th ಏಪ್ರಿಲ್ಗೆ ಕ್ಲೋಸ್ ಆಗುತ್ತೆ ಒಂದು ಪ್ರಮೋಷನ್ನು. ಸೊ ಡೇಟ್ ಟು ಪೋಸ್ಟ್ 25th ಏಪ್ರಿಲಿಂದ 25th ಏಪ್ರಿಲ್. ಓಕೆ, ಸೊ ಕಾಂಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ಡೀಟೇಲ್ಸ್ ಮೋರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಯಾವ ರೀತಿಯಾಗಿ ನಾವು ಅವರಿಗೆ ಕ್ರಿಯೇಟ್ ಮಾಡಿ ಕೊಡಬೇಕು ಅಂತ ಒಂದು ಸ್ಕ್ರಿಪ್ಟ್ನ ಕೊಡ್ತಾರೆ. ಸೊ ಈ ಸ್ಕ್ರಿಪ್ಟ್ ಥರ ನಾವು ಅವರಿಗೆ ಒಂದು ರೀಲ್ನ ಕ್ರಿಯೇಟ್ ಮಾಡಿ ಕೊಡಬೇಕು. ಓಕೆ, ಸೊ ವಿ ಆರ್ ಲುಕಿಂಗ್ ಟು ಕೊಲ್ಯಾಬ್ರೇಟ್ ವಿತ್ ಇನ್ಫ್ಲೂಯೆನ್ಸರ್ಸ್ ಹೂ ನೋ ಹೌ ಟು ಗ್ರ್ಯಾಬ್ ಆ್ಯನ್ ಆಡಿಯನ್ಸ್ ಅಟೆನ್ಷನ್ಸ್ ರೈಟ್ ಫ್ರಮ್ ದಿ ಸ್ಟಾರ್ಟ್, ಟೆಲ್ ಎಂಗೇಜಿಂಗ್ ಸ್ಟೋರೀಸ್. ಸೊ ಇದೆಲ್ಲ ಇದೆ. ಓಕೆ, ಸೊ ವಿಡಿಯೋ ಮಸ್ಟ್ ಬಿ 15 to 60 seconds ಇರಬೇಕು ಅಂತ ಹೇಳಿದ್ದಾರೆ. ಈ ಒಂದು ಆ್ಯಪ್ ಹೆಸರು ಶೋ ಮಾಡಿಸ್ಬೇಕು ಅವರಿಗೆ. ಸೊ ಇದು ಫ್ರೀ ಆಗಿರುತ್ತೆ, ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಥರ ಏನು ಹೇಳಬೇಕು ಅಂತ ಇದೇ ವಿಡಿಯೋದಲ್ಲಿ ಅವರು ಹೇಳ್ತಾರೆ. ಸೊ ಅದನ್ನು ನಾವು ಒಂದು ವಿಡಿಯೋ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾಂಟೆಂಟ್ 1 ರೀಲ್ ಅಂತ ಹೇಳಿ. ಸೊ 1 ರೀಲ್ 15 to 20 seconds ಅವರಿಗೆ ಮಾಡಿ ಕೊಡಬೇಕು. ಸೊ ಕೊಟ್ಟಿದ್ದಕ್ಕೆ ಅವರು ನಮಗೆ $255 ನಮಗೆ ಕೊಡ್ತಾರೆ. ಓಕೆನಾ? ಸೊ $255 ಅಂತಂದರೆ ಎಷ್ಟು ಅಂತಂದರೆ ಅರೌಂಡ್ 23,000 to 24,000 ಆಗಿಬಿಡುತ್ತೆ ಗೈಸ್. ಆ್ಯಂಡ್ ದಿಸ್ ಈ ಒಂದು ಪ್ರಮೋಷನ್ಗೆ ನಾನು ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕೊಟ್ಟಿದ್ದರೂ ಕೂಡ ನನಗೆ ಸಿಗೋದಿಲ್ಲ. ವೈ? ಬಿಕಾಸ್ ನಾನು ಈ ಥರ ಆ್ಯಪ್ಸ್ ಬಗ್ಗೆ ಜಾಸ್ತಿ ಹೇಳಲ್ಲ, ನನ್ನ ಪ್ರೊಫೈಲ್ ಅವರು ನೋಡಿರ್ತಾರೆ. ಸೊ ಇದೇ ಒಂದು ಪ್ರಾಜೆಕ್ಟ್ಗೆ ತುಂಬ ಜನರು ಸೆಲೆಕ್ಟ್ ಮಾಡಿರ್ತಾರೆ. ಓಕೆನಾ? ಸೊ ಅವರು ಪ್ರೊಫೈಲ್ನ ನೋಡಿಕೊಂಡು ಇದು ಮಾಡಿಬಿಟ್ಟು ನಮಗೆ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಬಟ್ ಸೆಲೆಕ್ಟ್ ಮಾಡಿದ್ರು ಅಂತಂದರೆ ನಮಗೆ ಇಷ್ಟು ಡಾಲರ್ಸ್ ಅವರು ನಮಗೆ ಪೇ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಡೀಟೇಲ್ಸ್ ಆರ್ ಫಿಕ್ಸ್ಡ್ ಅಂತ. ಯು ಕ್ಯಾನ್ ಡಿಸ್ಕಸ್ ಅಬೌಟ್ ದ ಪ್ರಾಜೆಕ್ಟ್ ವಿತ್ ಬ್ರ್ಯಾಂಡ್ ಬಟ್ ದೇ ವೋಂಟ್ ಬಿ ಏಬಲ್ ಟು ಮೇಕ್ ಚೇಂಜಸ್ ಟು ದ ಕಂಟೆಂಟ್ ಟು ಪೋಸ್ಟ್ ಆರ್ ವಾಟ್ ಯು ವಿಲ್ ಅರ್ನ್ ಅಂತ ಇದೆ. ಸೊ ಅವ್ರು ಮೆನ್ಷನ್ ಮಾಡಿರ್ತಾರಲ್ಲ ಅಷ್ಟೇ ಕೊಡ್ತಾರೆ, ಏನು ಚೇಂಜಸ್ ಮಾಡಲ್ಲ ಅಂತ ಅರ್ಥ. ಆ್ಯಂಡ್ ಬ್ರ್ಯಾಂಡ್ ವಿಲ್ ಪೇ ಡೈರೆಕ್ಟ್ಲಿ. ಸೊ ಡೈರೆಕ್ಟ್ ನಮಗೆ ಬ್ರ್ಯಾಂಡ್ ನಮಗೆ ಪೇ ಮಾಡ್ತಾರೆ, ಯಾವುದೇ ರೀತಿಯಾದಂಥ ಥರ್ಡ್ ಪಾರ್ಟಿ ಇಲ್ಲಿ ಅಲೌ ಆಗೋದಿಲ್ಲ.
ಓಕೆನಾ. ಸೊ ಪ್ರಮೋಟ್ ಸ್ವೆಟ್ ಕಾಯಿನ್ ಇನ್ಫ್ಲುಯೆನ್ಸರ್. ಇವಾಗ ಇದಕ್ಕೆ ಓಕೆ ನಾನು ಮಾಡಿಕೊಡ್ತೀನಿ ಈ ಪ್ರಾಜೆಕ್ಟ್ಗೆ ಅಂತ ನನಗೆ ಇಂಟ್ರೆಸ್ಟ್ ಇದ್ದರೆ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕೊಡ್ತೀನಿ. ಇಫ್ ದೇ ಚೂಸ್ ಟು ಪಾರ್ಟ್ನರ್ ವಿತ್ ಯು ಆನ್ ದಿಸ್ ಪ್ರಾಜೆಕ್ಟ್ ದೇ ವಿಲ್ ಕಾಂಟ್ಯಾಕ್ಟ್ ಯು ಥ್ರೂ ದ ಪಾರ್ಟ್ನರ್ಶಿಪ್ ಮೆಸೇಜಸ್ ಇನ್ಬಾಕ್ಸ್ ಫೋಲ್ಡರ್ ಅಂತ ಇದೆ. ಓಕೆ, ಸೊ ಪಾರ್ಟ್ನರ್ಶಿಪ್ ಮೆಸೇಜ್ ಫೋಲ್ಡರ್ ಅಂತ ಒಂದಿರುತ್ತೆ. ಸೊ ಇವ್ರು ನನಗೇನಾದರೂ ಸೆಲೆಕ್ಟ್ ಮಾಡಿದರೆ ಅಲ್ಲಿ ನಿಮಗೆ ಮೆಸೇಜ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಸೊ ಐ ಆಮ್ ಇಂಟ್ರೆಸ್ಟೆಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಮುಗೀತು. ಇವಾಗ ನಾನು ಈ ಬ್ರ್ಯಾಂಡ್ಗೆ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಓಕೆ, ಇವಾಗ ಬ್ಯಾಕ್ ಬರ್ತೀನಿ. ಸೊ ಇದೇ ಥರ ಪ್ರಾಜೆಕ್ಟ್ಸ್ಗಳು ನೀವು ನೋಡ್ಕೊಳ್ಳಿ, ಯಾವುದಲ್ಲಿ ಇಂಟ್ರೆಸ್ಟ್ ಇದೆ ನೀವು ಅದನ್ನು ಕೊಡ್ಬೋದು. ಇವಾಗ ಇಲ್ಲಿ ನೋಡಿ ಋಷಿ ಆಯುರ್ವೇದಿ ಅಂತ ಹೇಳಿಬಿಟ್ಟು ಇದಕ್ಕೆ ನಮಗೆ 3000 ರೂಪೀಸ್ ಪೇ ಮಾಡ್ತಾರೆ. ಬಟ್ ನಾವು 3 ರೀಲ್ಸ್ ಅವ್ರಿಗೆ ಕ್ರಿಯೇಟ್ ಮಾಡಿ ಕೊಡಬೇಕು. ಇಲ್ಲಿ ಕಾಂಟೆಂಟ್ 3 ರೀಲ್ಸ್ ಅಂತ ಇದೆ. ಸೊ 14th ಏಪ್ರಿಲ್, ಇವಾಗ 1st ಏಪ್ರಿಲ್ ಅಲ್ವಾ, ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು 1st ಏಪ್ರಿಲ್ಗೆ. ಸೊ 14th ಏಪ್ರಿಲ್ಗೆ ನಾನು ಪೋಸ್ಟ್ ಮಾಡಬೇಕು ವಿಡಿಯೋ ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ಕೂಡ ಫ್ರೀ ಪ್ರಾಡಕ್ಟ್ಸ್ ಅವೈಲೇಬಲ್. ಯು ವಿಲ್ ಬಿ ಗೆಟ್ ಫ್ರೀ ಬ್ರ್ಯಾಂಡ್ ಪ್ರಾಡಕ್ಟ್ಸ್. ಯು ವಿಲ್ ನೀಡ್ ಟು ಅಗ್ರಿ ಆನ್ ವೇರ್ ದೇ ಶುಡ್ ಬಿ ಸೆಂಟ್. ಸೊ ಈ ಒಂದು ಬ್ರ್ಯಾಂಡ್ಗೆ ನಾನು ಇಂಟ್ರೆಸ್ಟೆಡ್ ಅಂತ ಕೊಟ್ಟಿದ್ರೆ ಅವರು ಈ ಒಂದು ಪ್ರಾಡಕ್ಟ್ ನಮ್ಮ ಅಡ್ರೆಸ್ಗೆ ಸೆಂಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕೊಡ್ತೀನಿ, ಬಿಕಾಸ್ 3000 ನನಗೆ ಈ ಒಂದು ಬ್ರ್ಯಾಂಡ್ ಅವರು ಪೇ ಮಾಡ್ತಾಯಿದ್ದಾರೆ. ಸೊ ಇಂಟ್ರೆಸ್ಟೆಡ್ ಅಂತ ಕೊಡಬೇಕು, ಆಮೇಲೆ ಪ್ರಾಜೆಕ್ಟ್ಸ್ ಮೇಲೆ ನಮಗೆ ಸಿಗುತ್ತೆ. ಸೊ ಇದೇ ಥರ ನೀವು ನಿಮ್ಮ ಪ್ರಾಜೆಕ್ಟ್ಸ್ಗಳನ್ನು ನೋಡಿಕೊಂಡು ಇಂಟ್ರೆಸ್ಟೆಡ್ ಅಂತ ಕೊಡಿ. ಹೌದಲ್ವಾ, ಎಷ್ಟು ಚೆನ್ನಾಗಿದೆ ಈ ಒಂದು ಪ್ರಾಜೆಕ್ಟ್ ಅಂತ ಹೇಳಿ. ಸೊ ಇದರಿಂದ ಇವಾಗ ನಾವು ಆರಾಮಾಗಿ ಇನ್ಸ್ಟಾಗ್ರಾಮಿಂದ ದುಡ್ಡು ಮಾಡಬಹುದು. ಲೈಕ್ ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ಗೆ ಹೋಗಿ ಮೆಸೇಜಸ್ ಮಾಡಿ ಕೇಳೋಕ್ಕಿಂತ ಬೆಸ್ಟ್ ಆಪ್ಷನ್ ಇವಾಗ ಆಟೋಮೆಟಿಕ್ಕಾಗಿ ಇನ್ಸ್ಟಾಗ್ರಾಮ್ ಅವರೇ ಈ ಫೀಚರ್ನ ಕೊಟ್ಟಿದ್ದಾರೆ. ಇವಾಗ ಈ ಡಿಸ್ಕವರ್ ಪ್ರಾಜೆಕ್ಟ್ಸ್ ನಿಮ್ಮ ಹತ್ರ ಬಂದಿಲ್ಲ, ಈ ಆಪ್ಷನ್ ಅಂದರೆ ಹೇಗೆ ತೊಗೊಳ್ಳೋದು ಅನ್ನೋದನ್ನು ನೋಡೋಣ ಬನ್ನಿ. ಸೊ ಈ ಫೀಚರ್ ಬರೋಕ್ಕಿಂತ ಮುಂಚೆ ನಾನು ಏನು ಮಾಡಿದೆ ಅನ್ನೋದನ್ನು ಇವಾಗ ಹೇಳ್ತೀನಿ. ಸೊ ಅದೇ ಥರ ಮಾಡ್ಕೊಳ್ಳಿ, ನಿಮಗೂ ಕೂಡ ಈ ಒಂದು ಫೀಚರ್ ಬರುತ್ತೆ. ಸೊ ಇಲ್ಲಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಏನಿದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ನಿಮಗೆ ಬ್ರ್ಯಾಂಡೆಡ್ ಕಂಟೆಂಟ್ ಅಂತ ಸಿಗುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಸ್ಟೇಟಸಲ್ಲಿ ಸೆಟಪ್ ಬ್ರ್ಯಾಂಡೆಡ್ ಕಂಟೆಂಟ್ ಟೂಲ್ಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು. ಸೊ ಟಿಪ್ಸ್ ಟು ಮೇಂಟೈನ್ ಎಲಿಜಿಬಿಲಿಟಿ, stay up to date on your community standards, only share content you created and which you have rights to use. ಸೊ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಬೇರೆಯವ್ರದ್ದೆಲ್ಲ ವೀಡಿಯೋಸ್ ಹಾಕೋಂಗಿಲ್ಲ, ನಮ್ಮದೇ ಒರಿಜಿನಲ್ ಕಂಟೆಂಟ್ ಇರಬೇಕು. ಸೊ ಅಂಥವ್ರಿಗೆ ನಾವು ಈ ಒಂದು ಆಪ್ಷನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಎನೇಬಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಯು ಕ್ಯಾನ್ ನಾವು ಯೂಸ್ ಬ್ರ್ಯಾಂಡೆಡ್ ಕಾಂಟೆಂಟ್ ಟೂಲ್ಸ್ ಅಂತ ಇದೆ. ನೆಕ್ಸ್ಟ್ ಸ್ಟೆಪ್ ಏನೆಲ್ಲ ಇದೆ ಇದು ಓದ್ಕೊಳ್ಳಿ ಒಂದ್ಸಲ. ಆಮೇಲೆ ಇಲ್ಲಿ ಡನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು ಯು ಆರ್ ಎಲಿಜಿಬಲ್ ಟು ಯೂಸ್ ಬ್ರ್ಯಾಂಡೆಡ್ ಕಾಂಟೆಂಟ್ ಟೂಲ್ಸ್ ಅಂತ ಬಂದಿದೆ. ಓಕೆ, ಸೊ ಅಷ್ಟೇ ಗೈಸ್. ಇವಾಗ ಬ್ಯಾಕ್ ಬನ್ನಿ. ಸೊ ನೋಡ್ತಾ ಇದ್ದೀರಲ್ವ ಸ್ಟೇಟಸಲ್ಲಿ ಇವಾಗ ಎಲಿಜಿಬಲ್ ಅಂತ ಬಂದಿದೆ. ಆ್ಯಂಡ್ ಕೆಳಗಡೆ ಕ್ರಿಯೇಟರ್ ಮಾರ್ಕೆಟ್ ಪ್ಲೇಸ್ ಅಂತ ಒಂದು ಹೊಸ ಆಪ್ಷನ್ ಇವಾಗ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿ ಜಾಯಿನ್ ಕ್ರಿಯೇಟರ್ ಮಾರ್ಕೆಟ್ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಗೆಟ್ ಮೋರ್ ಬ್ರ್ಯಾಂಡ್ ಡೀಲ್ಸ್ ಆನ್ ಇನ್ಸ್ಟಾಗ್ರಾಮ್. ಸೊ ಬ್ರ್ಯಾಂಡಿಂದ ನಮಗೆ ಡೀಲ್ಸ್ ಇವಾಗ ಸಿಗಬೇಕು ಅಂತಂದರೆ ಏನೆಲ್ಲ ಮಾಡಬೇಕು. ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮ ಪ್ರೊಫೈಲ್ ಅವರಿಗೆ ಗೊತ್ತಾಗಬೇಕು ಮೊದಲು. ಸೊ ನಾವು ನಮ್ಮ ಏಜ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ನಮ್ಮ ಎಂಗೇಜ್ಮೆಂಟ್ ರೀಚ್ ಎಲ್ಲ ಅವರಿಗೆ ಗೊತ್ತಾದರೆ ತಾನೇ ಅವರು ನಮಗೆ ಪ್ರಾಜೆಕ್ಟ್ಸ್ ಕೊಡೋದಕ್ಕೆ ಸಾಧ್ಯ. ಸೊ ಇದಕ್ಕೆ ಎಲ್ಲ ಆಪ್ಷನ್ಗೂ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಫಾಲೋವರ್ಸ್ ಎಷ್ಟಿದ್ದಾರೆ, ಎಷ್ಟು ಅಕೌಂಟ್ಸ್ ರೀಚ್ ಆಗ್ತಾಯಿದೆ, ಇಂಪ್ರೆಷನ್ಸ್ ಎಷ್ಟು ಬರ್ತಾಯಿದೆ, ಸೊ ಇದೆಲ್ಲ ನೀವು ಬ್ರ್ಯಾಂಡ್ಸ್ಗೆ ತಿಳಿಸ್ಬೇಕು. ಸೊ ಅವಾಗೇ ನಿಮಗೆ ಕೊಡ್ತಾರೆ ಅಂತ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ಏಜ್, ರೇಂಜ್, ಜೆಂಡರ್, ಲೊಕೇಶನ್. ಸೊ ಯಾವ ಟೈಪ್ ಜನರು, ಯಾವ ಜೆಂಡರ್ ಅವರು, ಯಾವ ಲೊಕೇಶನ್ ಅವರು ನಮ್ಮ ವೀಡಿಯೋಸ್ ನೋಡ್ತಾ ಇದ್ದಾರೆ ಅದು ಕೂಡ ಅವರಿಗೆ ಗೊತ್ತಾಗಬೇಕು. ಸೊ ಅದಕ್ಕಾಗಿ ಇಲ್ಲಿ ಕೂಡ ನೀವು ನೆಕ್ಸ್ಟ್ ಅಂತ ಆಪ್ಷನ್ ಮೇಲೇ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ. ಸೊ ಇವಾಗ ನಾವು ನೆಕ್ಸ್ಟ್ ಅಂತ ಕೊಟ್ಟಿದ್ದೀವಿ. ಸೊ ನಮ್ಮ ಎಂಗೇಜ್ಮೆಂಟ್ ರೀಚ್ ಎಲ್ಲ ಇವಾಗ ಬ್ರ್ಯಾಂಡ್ಸ್ ಅವ್ರಿಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಥಿಂಗ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗೆಟ್ ಡಿಸ್ಕವರ್ಡ್ ಬೈ ದ ರೈಟ್ ಬ್ರ್ಯಾಂಡ್ಸ್ ಅಂತ ಏನಿದೆ ಅಲ್ವಾ. ಸೊ ಇಲ್ಲಿ ಕೂಡ ನೀವು ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ನೀವೇನಾದರೂ ಬ್ರ್ಯಾಂಡ್ಸ್ಗಳಿಗೆ ನೀವೇ ಸ್ವತಃ ಸೆಲೆಕ್ಟ್ ಮಾಡ್ತೀರಾ ಅಂತಂದ್ರೂ ಕೂಡ ಮಾಡ್ಬೋದು. ಇಲ್ಲಿ ಒಂದಿಷ್ಟು ಬ್ರ್ಯಾಂಡ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲ ನಿಮಗೆ ಗೊತ್ತಿರೋ ಬ್ರ್ಯಾಂಡ್ಸ್ಗೂ ಕೂಡ ನೀವು ಇಲ್ಲಿ ಸರ್ಚ್ ಮಾಡಿಕೊಂಡು ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ನಾನು 2-3 ಬ್ರ್ಯಾಂಡ್ಸ್ ಇಲ್ಲಿ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಲೈಕ್ ಏನಂತಾರೆ,
ಲೀಬಾಸ್ ಇರ್ಬೋದು. ಲೀಬಾಸ್ ಒಂದು ಡ್ರೆಸ್ ಬ್ರ್ಯಾಂಡ್ ಇದೆ. ಸೊ ಅವ್ರಿಗೆ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಿಮಾಲಯ ಆಗಿರ್ಬೋದು, ಲ್ಯಾಕ್ಮಿ ಆಗಿರ್ಬೋದು. ಸೊ ಈ ಥರ ಒಂದಿಷ್ಟು ಬ್ರ್ಯಾಂಡೆಡ್ಸ್ಗಳಿಗೆ ನಾನು ಇಲ್ಲಿ ಸರ್ಚ್ ಮಾಡಿ ಇಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾನು ನನ್ನ ಕಡೆಯಿಂದ ಬ್ರ್ಯಾಂಡ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರೋದು ಅರ್ಥ ಆಗುತ್ತೆ. ಓಕೆ, ಸೊ ನೀವು ಯಾವ ಬ್ರ್ಯಾಂಡ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಇಲ್ಲಿ ಸರ್ಚ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಥಿಂಗ್, ಪ್ರಿಫರ್ಡ್ ಬ್ರ್ಯಾಂಡ್ ಪಾರ್ಟ್ನರ್ಸ್ ಮುಂದೆ ಒಂದು ಆ್ಯರೋ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಓಕೆನಾ, ಮೇಲ್ಗಡೆ. ಸೊ ಆ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ನಿಮಗೆ ಈ ಥರ ಬರುತ್ತೆ, ಪಾರ್ಟ್ನರ್ ಡಿಸ್ಕವರಿ ಅಂತ ಹೇಳಿ, ಯುವರ್ ಬ್ರ್ಯಾಂಡ್ ಕಾಂಟೆಂಟ್ ಇಂಟ್ರೆಸ್ಟ್. ಇವಾಗ ನಾವು ನಮ್ಮ ಇಂಟ್ರೆಸ್ಟ್ನ ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಇಂಟ್ರೆಸ್ಟ್ ಅಂತ ಇದೆ ನೋಡಿ ಬ್ಲೂ ಕಲರಲ್ಲಿ. ಸೊ ಆ್ಯಡ್ ಇಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಥರ ನಾವು ಪ್ರಾಡಕ್ಟ್ಸ್ಗಳಿಗೆ ಹುಡುಕ್ತಾ ಇದ್ದೀವಿ ಅಂತ ಇಲ್ಲಿ ನಮ್ಮ ಇಂಟ್ರೆಸ್ಟ್ನ ನಾವಿಲ್ಲಿ ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇದ್ದಾವೆ, ಡ್ರೆಸ್ಸಸ್, ಹ್ಯಾಂಡ್ ಬ್ಯಾಗ್ಸ್, ಜ್ಯುವೆಲ್ರಿ, ಸನ್ ಗ್ಲಾಸಸ್. ಸೊ ನಿಮಗೆ ಯಾವ ಥರ ಪ್ರಾಡಕ್ಟ್ಸ್ಗಳು ಬೇಕು, ಯಾವ ಪ್ರಾಡಕ್ಟ್ಸ್ಗಳಿಗೆ ನೀವು ವೀಡಿಯೋಸ್ ಮಾಡಿ ಅವ್ರಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ಆ ಒಂದು ಇಂಟ್ರೆಸ್ಟ್ಗಳೆಲ್ಲ ನೀವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಒಂದು 3-4 ಇಂಟ್ರೆಸ್ಟ್ಗಳು ನಾನು ಆ್ಯಡ್ ಮಾಡಿದ್ದೀನಿ. ಲೈಕ್ ವುಮೆನ್ ವೇರ್ ಆಗಿರ್ಬೋದು, ಜ್ಯುವೆಲ್ರೀಸ್ ಆಗಿರ್ಬೋದು, ಕ್ಲಾತಿಂಗ್ ಆ್ಯಕ್ಸಸರೀಸ್ ಆಗಿರ್ಬೋದು, ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು. ಸೊ ಒಂದಿಷ್ಟು ಇಂಟ್ರೆಸ್ಟ್ಗಳನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇದೇ ಥರ ನಿಮ್ಮ ಇಂಟ್ರೆಸ್ಟ್ಗಳನ್ನು ಆ್ಯಡ್ ಮಾಡಿಕೊಂಡು ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಈ ಒಂದು ಪೇಜ್ಗೆ ಬಂದುಬಿಡ್ತೀವಿ. ಸೊ ಇಲ್ಲಿ ನಮ್ಮ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬೇಕಾಗತ್ತೆ. ಕ್ರಿಯೇಟರ್ ಪೋರ್ಟ್ಫೋಲಿಯೋ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟಪ್ ಪೋರ್ಟ್ಫೋಲಿಯೋ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಇದು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಮಾಡಿ, ಇಲ್ಲ ಅಂತಂದರೆ ಇಲ್ಲ, ಲೈಕ್ ಆಪ್ಷನಲ್ ಇದು. ಸೊ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಯಾವುದಾದ್ರೂ ಒಂದು ವಿಡಿಯೋ, ರೀಲ್ ಅವರಿಗೆ ಪೋರ್ಟ್ಫೋಲಿಯೋ ಮುಖಾಂತರ ನಾವಿಲ್ಲಿ ಶೇರ್ ಮಾಡಬೇಕು ಅಷ್ಟೇ. ಓಕೆ, ಸೊ ಇಲ್ಲಿ ನೀವು ನೋಡಿ, ಸೊ ಮೇಲೆ ಸೇವ್ ಅಂತ ಆಪ್ಷನ್ ಇದೆ. ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಪೋರ್ಟ್ಫೋಲಿಯೋ ಇಲ್ಲಿ ಸೇವ್ ಆಗಿಬಿಡುತ್ತೆ. ಇಷ್ಟೇ ಗೈಸ್, ಇಷ್ಟೆಲ್ಲ ನಾವು ಸೆಟಪ್ ಮಾಡಿ ಬಿಡಬೇಕು ಅಷ್ಟೇ. ಸೊ ನೆಕ್ಸ್ಟ್ ಡೇ ಅಥವಾ ಸ್ವಲ್ಪ ಸಮಯದ ನಂತರ ನೀವು ಡಿಸ್ಕವರ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಮ್ಮ ಪ್ರೊಫೈಲ್ಗೆ ತಕ್ಕಂಗೆ ಒಂದಿಷ್ಟು ಬ್ರ್ಯಾಂಡ್ಸ್ಗಳೆಲ್ಲ ನಮಗೆ ಈ ಥರ ಅಪ್ರೋಚ್ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ನನಗೆ 6 ಬ್ರ್ಯಾಂಡ್ಸ್ಗಳು ಬಂದಿದ್ದಾವೆ. ಸೊ ನಾನು ಜ್ಯುವೆಲ್ರಿ, ಬ್ಯೂಟಿ ಪ್ರಾಡಕ್ಟ್ಸ್, ಹ್ಯಾಂಡ್ ಬ್ಯಾಗ್ಸ್ ಆ ಥರ ಕೊಟ್ಟಿದ್ದೆ ಅಲ್ವಾ. ಸೊ ಅದರ ತಕ್ಕಂಗೆ ನನಗಿಲ್ಲಿ ಆಪ್ಷನ್ಸ್ನ ಕೊಟ್ಟಿದ್ದಾರೆ, ಅಂದರೆ ಪ್ರಮೋಷನ್ಸ್ನ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಇದೆ ಅನ್ನೋರು ಲೈಕ್ ಅಷ್ಟೇ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಲ್ರೆಡಿ ನಾನು ಇಂಟ್ರೆಸ್ಟೆಡ್ ಅಂತ ಕೊಟ್ಟಿದ್ದೀನಿ, ಅದಕ್ಕಾಗಿ ಐ ಆಮ್ ನೋ ಲಾಂಗರ್ ಇಂಟ್ರೆಸ್ಟೆಡ್ ಅಂತ ಬಂದಿದೆ ಅಷ್ಟೇ. ಓಕೆನಾ? ಓಕೆ ಗೈಸ್, ಸೊ ಈ ಥರ ನೀವು ಇನ್ಸ್ಟಾಗ್ರಾಮಿಂದ ಪ್ರಾಜೆಕ್ಟ್ಸ್ ಮುಖಾಂತರ ದುಡ್ಡನ್ನು ಅರ್ನ್ ಮಾಡ್ಬೋದು. ಸೊ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಕೇಳಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.